ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಕರ್ಬೂಜ ಅಥವಾ ಪುಟ್ಟಿ ಹಣ್ಣಿನ ಶೇಕ್ನ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪುಟ್ಟಿ ಹಣ್ಣು ಅಥವಾ ಕರ್ಬೂಜದ ಹಣ್ಣು. ಬನ್ನಿ ಯಾವ ಥರ ಮಾಡೋದು ಶೇಕ್ನ ಅಂತ ನೋಡೋಣ. ಇವಾಗ ನೋಡಿ, ನಾನು ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಪುಟ್ಟಿ ಹಣ್ಣು ಅಂತ ಹೇಳ್ತೀವಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದರಲ್ಲಿರುವಂಥ ಬೀಜನ ತೆಗಿತಾ ಇದೆ ನೋಡಿ. ಈ ರೀತಿ ಬೀಜನ ತಗೋಬೇಕು. ಪೂರ್ತಿಯಾಗಿ ಹಣ್ಣಾಗಿರುವಂತಹ ಹಣ್ಣನ್ನು ಮಾತ್ರ ತಗೊಳ್ಳಿ. ಸ್ವಲ್ಪ ಕಾಯಿ ಇರುವಂಥದನ್ನು ತಗೋಕೋಬೇಡಿ. ಅದು ನೋಡಿ, ಈ ರೀತಿ ನಾನು ನೋಡಿ ಸ್ಪೂನ್ ಸಹಾಯದಿಂದ ಈ ಥರ ತೆಗಿತಾ ಇದೆ ನೋಡಿ. ಸಿಪ್ಪಿನ ಹಾಕಬಾರ್ದು, ಅದರಲ್ಲಿರುವಂಥ ತಳೆನ ಮಾತ್ರ ತಕ್ಕೋಬೇಕು. ನೋಡಿ, ಈ ರೀತಿ ಹಣ್ಣಾಗಿದ್ದಿತ್ತು ಅಂದರೆ ಮಾತ್ರ ಕರೆಕ್ಟಾಗಿ ಬರುತ್ತೆ. ಈ ರೀತಿ ತಕ್ಕೊಳ್ಳಿ. ನೋಡಿ, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಶೇಕ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಡಿ. ಇವಾಗ ನಾವು ಹಣ್ಣನ್ನು ಕಟ್ ಮಾಡಿ ಕೊಟ್ಟರೆ ಸ್ವಲ್ಪ ತಿಂತಾರೆ, ಸ್ವಲ್ಪ ಎಲ್ಲ ವೇಸ್ಟನ್ನೇ ಮಾಡ್ತಾರೆ. ಹಾಗಾಗಿ ಈ ರೀತಿ ಹಣ್ಣಾಗಿರುವಂತಹ ಕರ್ಬೂಜ ಹಣ್ಣನ್ನು ತಗೊಂಡು ಈ ಥರ ಶೇಕನ್ನ ಮಾಡಿಕೊಡಿ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಕುಡಿತಾರೆ. ದೊಡ್ಡವ್ರಿಗೂ ಸಹ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಇದೇ ರೀತಿ ನಾನು ಇನ್ನೊಂದನ್ನು ತೆಗಿತಾ ಇದೆ ನೋಡಿ. ಒಂದು ಪುಟ್ಟಿ ಹಣ್ಣಲ್ಲಿ ಅಥವಾ ಕರ್ಬೂಜ ಹಣ್ಣಲ್ಲಿ ಎರಡು ಗ್ಲಾಸಷ್ಟು ನನಗೆ ಶೇಕು ರೆಡಿಯಾಗಿದೆ ನೋಡಿ. ಕರೆಕ್ಟಾಗಿ ಹಣ್ಣಾಗಿರುವಂಥ, ಪೂರ್ತಿಯಾಗಿ ಹಣ್ಣಾಗಿರಬೇಕು ಅಂಥದನ್ನು ತಗೊಳ್ಳಿ. ಇವಾಗ ನೋಡಿ, ಜ್ಯೂಸ್ ಮಾಡೋವಂಥ ಜಾರಲ್ಲೇ ಹಾಕ್ತಾಯಿದ್ದೀನಿ. ಈ ರೀತಿ ಕರೆಕ್ಟಾಗಿ ಅದೆಷ್ಟು ಬರುತ್ತೆ ಅಷ್ಟನ್ನು ತಗೊಂಡು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು, ನಮಗೆ ಇದರಲ್ಲಿ ಸ್ವೀಟಿನ ಅಂಶ ಇರುತ್ತೆ. ಹಾಗಾಗಿ ತುಂಬ ಸ್ವೀಟ್ ಏನು ಬೇಡ. ನಾನು 4 ಟೀ ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ. ಇವಾಗ ಶೇಕು ರೆಡಿ ಆಗ್ತಾಯಿದೆ ನೋಡಿ. ಸ್ವಲ್ಪ 1 ನಿಮಿಷ ಇಷ್ಟೇ ನಾವು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಬೇಗ ಮಾಡ್ಕೋಬೋದು. ಇವಾಗ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ. ಆವಾಗ ಈ ಥರ ಕರ್ಬೂಜನ ಹಣ್ಣನ್ನು ತಗೊಂಡು ಈ ಥರ ಶೇಕ್ ಮಾಡಿ ಮಕ್ಕಳಿಗೆ ಕೊಡಿ, ನೀವು ಕುಡೀರಿ. ತುಂಬಾ ಒಳ್ಳೆಯದು. ಇವಾಗ ರೆಡಿ ಆಗಿದೆ ನೋಡಿ ಶೇಕು. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು ಸರ್ವ್ ಮಾಡ್ತಾಯಿದ್ದೀನಿ. ವಾವ್, ಸೂಪರಾಗಿ ಕರ್ಬೂಜದ ಶೇಕು ರೆಡಿಯಾಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸಲ ಮಾಡಿ ಮಕ್ಕಳಿಗೆ ಕೊಡಿ. ತುಂಬ ಇಷ್ಟಪಟ್ಟು ಕುಡಿತಾರೆ. ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು. ಹಣ್ಣಿನಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೀರನ್ನು ಹಾಕಬೇಡಿ. ಅದು ಶೇಕ್ ಥರ ಆಗಲ್ಲ, ಜ್ಯೂಸ್ ಥರ ಆಗಿಬಿಡುತ್ತೆ. ಹಾಗಾಗಿ ನೀರು ಹಾಕಬಾರ್ದು. ನೀರು ಹಾಕದೇ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವು ಫ್ಲೇವರಿಗೋಸ್ಕರ ನಾವು ಒಂದು ಏಲಕ್ಕಿನ ಹಾಕ್ಕೋಬೋದು. ನಾನು ಹಾಕಿಲ್ಲ. ಇಷ್ಟೇ ಆದರೆ ಕರೆಕ್ಟ್ ಆಗುತ್ತೆ. ನಾನು ಹಾಕಿಲ್ಲ. ನೀವು ಬೇಕಂದರೆ ಹಾಕ್ಕೋಬೋದು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಕರ್ಬೂಜದ ಶೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಶೇಕ್ ರೆಡಿಯಾಗಿದೆ ಅಂತ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.